ರಾಜ್ಯ ಬಿಜೆಪಿಯನ್ನ ನೋಡಿದ್ರೆ ಇದಕ್ಕೆ ಯಾರು ನಾಯಕರು ಅನ್ನೋ ಪ್ರಶ್ನೆ ಕಾಡುತ್ತೆ. ಅದಕ್ಕೆ ಕಾರಣ ಯತ್ನಾಳ್ ಮತ್ತು ವಿಜೇಂದ್ರ. ಯಾಕಂದ್ರೆ ರಾಜ್ಯದಲ್ಲಿ ಯಾವುದೇ ಬೆಳವಣಿಗೆ ನಡೆದ್ರು ಅದಕ್ಕೆ ಫಸ್ಟ್ ರಿಯಾಕ್ಷನ್ ಮಾಡ್ತಾ ಇರೋದು ಅಂದ್ರೆ ರಿಯಾಕ್ಷನ್ ಕೊಡ್ತಾ ಇರೋದು ಅಂದ್ರೆ ಅದು ಯತ್ನಾಳ್. ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಪ್ರತಿಕ್ರಿಯೆ ನೀಡುವ ಮುನ್ನವೇ ಯತ್ನಾಳ್ ರಿಯಾಕ್ಟ್ ಮಾಡ್ತಾ ಇದ್ದು, ನಾನೇ ಬಿಜೆಪಿಯ ಮಾಸ್ ಲೀಡರ್ ಅನ್ನೋದನ್ನ ಪರೋಕ್ಷವಾಗಿ ಅವರು ಹೇಳೋಕೆ ಹೊರಟಿದ್ದಾರೆ. ವಕ್ಫ್ ವಿಚಾರದಲ್ಲಿ ಮೊದಲು ಧ್ವನಿ ಎತ್ತಿ ತನ್ನ ಬಣದ ಜೊತೆ ಹೋರಾಟ ನಡೆಸಿದ ಯತ್ನಾಳ್ ಮೇಲೆ ವಿಜೇಂದ್ರ ಬಣ ಕೆಂಡ ಕಾರ್ತಾ ಇದೆ. ಹೇಗಾದ್ರೂ ಮಾಡಿ ಯತ್ನಾಳ್ ಆಟಕ್ಕೆ ರಾಜ್ಯದಲ್ಲಿ ಬ್ರೇಕ್ ಹಾಕೋಕೆ ವಿಜೇಂದ್ರ ಪಡೆ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ಯತ್ನಾಳ್ ನೀವು ಏನ್ ಬೇಕಾದ್ರೂ ಮಾಡಿ, ಆದ್ರೆ ನನ್ನ ಸ್ಟೈಲಲ್ಲೇ ವಕ್ಫ್ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಇದೇ 25ರಿಂದ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗಿದೆ. ವಿಜೇಂದ್ರ ಹೋರಾಟಕ್ಕಿಲ್ಲ ಯತ್ನಾಳ್ ಟೀಮ್ ಬೆಂಬಲ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಸುಮ್ಮನೆ ಕೈಕಟ್ಟಿ ಕುಳಿತಿಲ್ಲ. ಯತ್ನಾಳ್ ಅವರನ್ನ ನಿಯಂತ್ರಿಸುವಂತೆ ಅಮಿತ್ ಶಾ ಮತ್ತು ಜೆ.ಪಿ. ನಡ್ಡಾ ಅವರಿಗೆ ಮನವಿ ಮಾಡಿಕೊಳ್ತಲೇ ಇದ್ದಾರೆ. ಆದರೆ ಹೈಕಮಾಂಡ್ ಈ ವಿಚಾರದಲ್ಲಿ ಮೌನ ತಾಳಿದೆ. ಹೀಗಾಗಿ ರೆಬಾಲ್ ಟೀಮ್ಗೆ ತಿರುಗೇಟು ನೀಡೋಕೆ ಸಂಸದರು ಶಾಸಕರನ್ನ ಒಳಗೊಂಡಂತಹ ಟೀಮ್ ಕೊಟ್ಟೋಕೆ ವಿಜೇಂದ್ರ ಕೂಡ ಸಜ್ಜಾಗಿದ್ದಾರೆ. ಬಲಿಷ್ಠ ಟೀಮ್ ಕಟ್ಟಿ ಯತ್ನಾಳ್ಗೆ ತಿರುಗೇಟು ನೀಡೋಕೆ ವಿಜೇಂದ್ರ ಸಜ್ಜಾಗಿದ್ದಾರೆ. ಈಗಾಗಲೇ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಕ್ಫ್ ವಿರುದ್ಧ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟ ಶುರುವಾಗಿದೆ. ಈ ಹೋರಾಟದಲ್ಲಿ ಯತ್ನಾಳ್ ಹೆಸರಿದ್ರೂ ಯತ್ನಾಳ್ ಟೀಮ್ ವಿಜೇಂದ್ರ ಅವರ ಹೋರಾಟಕ್ಕೆ ಸಾಥನ್ನ ನೀಡಿಲ್ಲ. ಯತ್ನಾಳ್ ಪ್ರತ್ಯೇಕ ಹೋರಾಟಕ್ಕೆ ವಿರೋಧ. ವಕ್ಫ್ ವಿವಾದದ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟ ನಡೀಬೇಕು ಅನ್ನೋದು ವಿಜೇಂದ್ರ ಬೆಂಬಲಿಗರ ಆಗ್ರಹವಾಗಿದೆ. ಯತ್ನಾಳ್ ಪ್ರತ್ಯೇಕ ಹೋರಾಟವನ್ನ ಈ ತಂಡ ವಿರೋಧಿಸಿದೆ. ಈಗಾಗಲೇ 3 ತಂಡದಿಂದ ಪ್ರವಾಸ ನಡೆಯಲಿದೆ. ಯಾವುದೇ ಕಾರಣಕ್ಕೂ 4ನೇ ತಂಡಕ್ಕೆ ಅವಕಾಶ ಕೊಡಬಾರದು. ಯತ್ನಾಳ್ ಆಟಕ್ಕೆ ಬ್ರೇಕ್ ಹಾಕಿ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಮಾಡ್ತೇವೆ ಅಂತ ವಿಜೇಂದ್ರ ಬಣ ಹೇಳ್ತಾ ಇದೆ. ಗುಂಪುಗಾರಿಕೆಯಿಂದ ಪಕ್ಷ ಸಂಘಟನೆಗೆ ಹಿನ್ನಡೆ. ಬಿಜೆಪಿ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚುತ್ತಲೇ ಇದೆ. ಇದರಿಂದ ಪಕ್ಷದ ಸಂಘಟನೆಗೆ ಹಿನ್ನಡೆ ಆಗಲಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಕಸ್ಮಾತ್ ಉಪಚುನಾವಣೆಗಳ ಫಲಿತಾಂಶ ಬಿಜೆಪಿ ಪರವಾಗಿ ಇಲ್ಲದೆ ಹೋದಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ಹೋಗಲಿದೆ. ಜೊತೆಗೆ ಯತ್ನಾಳ್ ಅವರು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡ್ತಿದ್ರು. ಅವರ ವಿರುದ್ಧ ಒಂದು ಸಣ್ಣ ಕ್ರಮಕ್ಕೂ ಬಿಜೆಪಿ ಹೈಕಮಾಂಡ್ ಮುಂದಾಗದೇ ಇರುವುದು ಅಚ್ಚರಿಯನ್ನ ಮೂಡಿಸಿದೆ. ಯಾಕಂದ್ರೆ ಯತ್ನಾಳ್ ಅವರ ಬೆಂಬಲಕ್ಕೆ ಹೈಕಮಾಂಡ್ನ ಒಂದು ಗುಂಪು ನಿಂತಿದೆ ಎಂದು ಡೌಟ್ ಕೂಡ ಈಗ ಶುರುವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ 100ಕ್ಕೂ ಹೆಚ್ಚು ಹಾಲಿ ಮತ್ತು ಮಾಜಿ ಶಾಸಕರು ದೆಹಲಿಗೆ ತೆರಳಿ ಅಮಿತ್ ಶಾ ಮತ್ತು ಜೆ.ಪಿ. ನಡ್ಡಾ ಅವರಿಗೆ ಈ ಬಗ್ಗೆ ದೂರನ್ನ ನೀಡಲು ಯೋಚನೆ ಮಾಡಿದ್ದಾರೆ ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ.